ಇವತ್ತಿನ ಸ್ಮ್ಯಾಕ್ ಡೌನ್ ನೋಡಿದ್ಮೇಲೆ ಸಾಟರ್ಡೆ ನೈಟ್ ಮೈನ್ ಇವೆಂಟ್ಗೆ ನಾನಂತೂ ಫುಲ್ ಹೈಕ್ ಆಗಿದ್ದೀನಿ. ಅದ್ಯಾಕೆ ಅಂತ ತಿಳಿಸ್ಕೊಡ್ತೀನಿ. ಗೈಸ್, ವೆಲ್ಕಮ್ ಬ್ಯಾಕ್ ಟು ದ ಚಾನಲ್. ಫೈನಲ್ ಇವತ್ತಿನ ಮೋಸ್ಟ್ ಅವೈಟೆಡ್ ಸ್ಮ್ಯಾಕ್ ಡೌನ್ ಕೂಡ ಮುಗ್ದಿದೆ. ಏನೇನೈತೆ ಇವತ್ತಿನ ಶೋಲಿ ಅಂತ ಸಂಪೂರ್ಣ ಮಾಹಿತಿನ ತಿಳಿಸ್ಕೊಡ್ತೀನಿ. ವಿಡಿಯೋ ತುಂಬಾ ಇಂಟ್ರೆಸ್ಟಿಂಗ್ ಆಗಿರುತ್ತೆ. ಬನ್ನಿ ವಿಡಿಯೋನ ಶುರು ಮಾಡೋಣ. ಶೋನ ಓಪನಿಂಗ್ ಅಲ್ಲಿ ನಮಗೆ ರಿಂಗ್ ಜನರಲ್ ಗಂತರ್ ಅವರ ಎಂಟ್ರಿ ನೋಡೋದಕ್ಕೆ ಸಿಗುತ್ತೆ. ನಮ್ಮ ಗಂತರ್ ಅವರು ರಿಂಗ್ ಗೆ ಬರ್ತಾರೆ ಅಂಡ್ ಮೈಕ್ ನ ತಗೊಂಡು ಹೇಳ್ತಾರೆ, ನಿಜವಾಗ್ಲೂ ಈ ಒಂದು ಕಂಪನಿಯಲ್ಲಿ ನಾನೇ ಬೆಸ್ಟ್ ಪ್ರೊಫೆಷನಲ್ ರೆಸ್ಲರ್ ಅಂಡ್ ಇಷ್ಟು ದಿನ ಅದನ್ನ ಹೇಳ್ಕೊಳ್ಳೋದಕ್ಕೆ ನನಗೇನೆ ಸಿಕ್ಕಾಪಟ್ಟೆ ಹೆಮ್ಮೆ ಆಗ್ತಾ ಇತ್ತು. ಬಟ್ ನಾನು ಸ್ಮ್ಯಾಕ್ ಡೌನ್ಗೆ ಬಂದಾಗಿಂದನೂ ಕೂಡ ಮ್ಯಾನೇಜ್ಮೆಂಟ್ ಇಂದ ನನಗೆ ಸಿಕ್ಕಾಪಟ್ಟೆ ಮೋಸ ಆಗ್ತಾ ಇದೆ. ಇವತ್ತು ಇಲ್ಲಿ ನಾನು ಡಬ್ಲ್ಯೂ ಚಾಂಪಿಯನ್ ಆಗಿ ನಿಂತ್ಕೋಬೇಕಾಗಿತ್ತು, ಬಟ್ ಇವತ್ತು ನಾನು ಇಲ್ಲಿ ಡಬ್ಲ್ಯೂ ಚಾಂಪಿಯನ್ ಆಗಿ ನಿಂತಿಲ್ಲ. ಅದಕ್ಕೆ ಮೈನ್ ರೀಸನ್ ಬೇರೆ ಯಾರು ಅಲ್ಲ, ನಿಕ್ ಕಾರ್ಲಿಸ್ ತನ್ನ ಅಧಿಕಾರನ ದುರುಪಯೋಗ ಪಡಿಸ್ಕೊತಾ ಇದ್ದಾನೆ. ಅಂಡ್ ಈಗ ಅವನು ಸಾಟರ್ಡೆ ನೈಟ್ ಮೇನ್ ಇವೆಂಟ್ ಅಲ್ಲಿ ಒಂದು ಟ್ಯಾಗ್ ಟೀಮ್ ಮ್ಯಾಚ್ ಅಲ್ಲಿ ನನ್ನನ್ನು ಬುಕ್ ಮಾಡಿದ್ದಾನೆ, ಅದು ಕೂಡ ಸ್ಯಾಮಿ ಝೈನ್ ಅವರ ಜೊತೆ. ನಿಜವಾಗ್ಲೂ ಸ್ಯಾಮಿ ಝೈನ್ ಬಗ್ಗೆ ನಾನು ಯೋಚನೆ ಮಾಡೋದಿಲ್ಲ, ಬದಲಿಗೆ ನಾನು ಒಬ್ಬನೇ ಹೋಗ್ತೀನಿ, ಸಿಎಂ ಪಂಕ್ ಆಗಿ ಕೋಡಿ ರೋಡ್ಸ್ ಅವ್ರನ್ನ ನಾಶ ಮಾಡ್ತೀನಿ ಅಂಡ್ ಅದಾದ್ಮೇಲೆ ನಾನು 100% ಚಾಂಪಿಯನ್ಶಿಪ್ ಗೆ ಹೋಗ್ತೀನಿ ಅಂತ ನಮ್ಮ ಗಂತರ್ ಅವರು ಮಾತಾಡ್ತಾ ಇರ್ತಾರೆ. ಸಡನ್ ಆಗಿ ನಮಗೆ ಆಡಮ್ ಪಿಯರ್ಸ್ ಅವರ ಎಂಟ್ರಿ ನೋಡೋದಕ್ಕೆ ಸಿಗುತ್ತೆ. ಆಡಮ್ ಪಿಯರ್ಸ್ ಅವರು ಯೂಶುವಲ್ ಆಗಿ ಎನಫ್ ಗಂತರ್, ನೀನು ತಪ್ಪು ಮಾಡ್ತಾ ಇದೀಯಾ, ನಿಜವಾಗ್ಲೂ ನೀನು ನಿಕ್ ಕಾರ್ಲಿಸ್ ಅವರಿಗೆ ಥ್ಯಾಂಕ್ ಯು ನ ತಿಳಿಸಬೇಕಾಗಿತ್ತು. ಯಾಕಂದ್ರೆ ಅವನಿನ್ನೂ ಕೂಡ ನಿನ್ನ ಜಾಬ್ ನ ಕಿತ್ಕೊಂಡಿಲ್ಲ. ನಿಕ್ ಕಾರ್ಲಿಸ್ ಅವರ ಜಾಗದಲ್ಲಿ ನಾನೇನಾದ್ರೂ ಇದ್ದಿದ್ರೆ ಇಷ್ಟೊತ್ತಿಗೆ ನಿನ್ನ ಈ ಒಂದು ಕಂಪನಿಯಿಂದಾನೇ ಹೊರಗಡೆ ಆಗ್ತಾ ಇದ್ದೆ. ಬಟ್ ನಿಕ್ ಕಾರ್ಲಿಸ್ ಅವರು ಆ ರೀತಿ ಮಾಡಿಲ್ಲ, ಅದಕ್ಕೋಸ್ಕರ ನೀನು ಅವರಿಗೆ ಥ್ಯಾಂಕ್ಸ್ ನ ತಿಳಿಸಬೇಕಾಗಿತ್ತು. ಅಷ್ಟೇ ಅಲ್ಲ, ಸಾಟರ್ಡೆ ನೈಟ್ ಮೈನ್ ಇವೆಂಟ್ ಅಲ್ಲಿ ಆಗ್ಬೇಕಾದಂತಹ ಆ ಒಂದು ಟ್ಯಾಗ್ ಟೀಮ್ ಮ್ಯಾಚ್ ನ ಅವರು ಸೇಫ್ ಆಗಿ ನಡೀಲಿ ಅಂತಾನೆ ಹೇಳಿ ನಿನಗೆ ಯಾವುದೇ ರೀತಿಯ ಪನಿಷ್ಮೆಂಟ್ ನ ಕೊಟ್ಟಿಲ್ಲ. ಅಂಡ್ ಈಗ ಆ ಒಂದು ಮ್ಯಾಚ್ ಅಲ್ಲಿ ಒಂದು ಸ್ಟಿಪುಲೇಷನ್ ಕೂಡ ಆಡ್ ಆಗ್ತಾ ಇದೆ ಅಂತ ಹೇಳ್ತಾರೆ. ಅಂಡ್ ಅದಕ್ಕೆ ನಮ್ಮ ಗಂತರ್ ಅವರು, ಹೌದಾ ಸ್ಟಿಪುಲೇಷನ್ ಏನು ಅನ್ನೋದನ್ನ ಈಗಲೇ ಹೇಳ್ತೀಯೋ ಅಥವಾ ನಾನು ಕೂಡ ಮಂಡಿನ ಇಟ್ಟರೋ ತನಕ ವೇಟ್ ಮಾಡಬೇಕು ಅಂತ ಹೇಳ್ತಾರೆ. ಅಂಡ್ ಅದಕ್ಕೆ ನಮ್ಮ ಆಡಮ್ ಪಿಯರ್ಸ್ ಅವರು, ಸ್ಟಿಪುಲೇಷನ್ ಏನು ಅಂತ ನಿನಗೆ ಕಳೆದ ವಾರನೇ ಗೊತ್ತಾಗೋದು, ಬಟ್ ಅವರು ಹೇಳೋದಕ್ಕಿಂತ ಮುಂಚೆನೆ ನೀನು ಅವ್ರ ಮೇಲೆ ಅಟ್ಯಾಕ್ ಮಾಡಿದೆ. ಆ ಒಂದು ಸ್ಟಿಪುಲೇಷನ್ ಏನಪ್ಪಾ ಅಂದ್ರೆ, ಸಾಟರ್ಡೆ ನೈಟ್ ಮೈನ್ ಇವೆಂಟ್ ಅಲ್ಲಿ ಆಗ್ತಾ ಇರ್ತಕ್ಕಂತಹ ಒಂದು ಟ್ಯಾಗ್ ಟೀಮ್ ಮ್ಯಾಚ್ ಅಲ್ಲಿ ನೀನು ಹಾಗೆ ಸ್ಯಾಮಿ ಝೈನ್ ಅವ್ರು ಏನಾದ್ರೂ ವಿನ್ ಆದ್ರೆ ನೀವಿಬ್ರು ಕೂಡ ಸಮ್ಮರ್ ಸ್ಲಾಮಿಗೆ ಆಡ್ ಆಗ್ತೀರಾ. ಅಂಡ್ ಸಮ್ಮರ್ ಸ್ಲಾಮ್ ಅಲ್ಲಿ ಆಗ್ತಾ ಇರ್ತಕ್ಕಂತಹ ಸಿಂಗಲ್ಸ್ ಮ್ಯಾಚ್ ಫ್ಯಾಟಲ್ 4-ವೇ ಮ್ಯಾಚ್ ಆಗಿ ಕನ್ವರ್ಟ್ ಆಗುತ್ತೆ. ಇದನ್ನ ನಿಕ್ ಕಾರ್ಲಿಸ್ ಅವರು ಕಳೆದ ವಾರ ಹೇಳೋ ಅಷ್ಟರಲ್ಲಿ ನೀನು ಅವ್ರ ಮೇಲೆ ಅಟ್ಯಾಕ್ ಮಾಡಿದೆ ಅಂತ ಹೇಳ್ತಾರೆ. ಅಂಡ್ ಈ ಒಂದು ವಿಚಾರನ ಕೇಳಿ ಗಂತರ್ ಅವರು ಸಿಕ್ಕಾಪಟ್ಟೆ ಖುಷಿ ಆಗ್ತಾರೆ. ಸಡನ್ ಆಗಿ ನಮಗೆ ಕೋಡಿ ರೋಡ್ಸ್ ಅವರ ಎಂಟ್ರಿ ನೋಡೋದಕ್ಕೆ ಸಿಗುತ್ತೆ. ಕೋಡಿ ರೋಡ್ಸ್ ಅವರು ಬರ್ತಾರೆ, ತನ್ನ ಜಾಕೆಟ್ ನ ತೆಗಿತಾರೆ, ಆದ್ರೂ ಕೂಡ ಅವರು ತನ್ನ ಪೋಸ್ ನ ಕೊಟ್ಟು ಸೀದಾ ಓಡ್ಕೊಂಡು ಬಂದು ಗಂತರ್ ಅವರ ಮೇಲೆ ಅಟ್ಯಾಕ್ ಮಾಡೋದಕ್ಕೆ ಶುರು ಮಾಡ್ತಾರೆ. ಅಟ್ಯಾಕ್ ಮಾಡೋದೇ ಇದ್ದಿದ್ರೆ ಆ ಒಂದು ಸ್ಟೈಲ್ ನ ಯಾಕೆ ಕೊಡ್ಬೇಕಿತ್ತು ಅಲ್ವಾ, ನನಗಂತೂ ಅರ್ಥ ಆಗ್ಲಿಲ್ಲ. ಅದಾದ್ಮೇಲೆ ಅಟ್ಯಾಕ್ ಮಾಡಿ ಗಂತರ್ ಅವರು ರಿಂಗ್ ಇಂದ ಹೊರಗಡೆ ಹೋದ್ಮೇಲೆ ನಮ್ಮ ಕೋಡಿ ರೋಡ್ಸ್ ಅವರು ಮೈಕ್ ನ ತಗೊಂಡು, ಇದೇನಾಗ್ತಾ ಇದೆ ನನಗಂತೂ ಅರ್ಥ ಆಗ್ತಾ ಇಲ್ಲ. ಅಂಡ್ ಈಗ ಆ ಒಂದು ಸ್ಟಿಪುಲೇಷನ್ ನ ಯಾಕೆ ಇಡ್ತಾ ಇದ್ದೀರಾ ಅದು ಕೂಡ ನನಗೆ ಅರ್ಥ ಆಗ್ತಾ ಇಲ್ಲ. ಅಂಡ್ ಗಂತರ್, ನೀನು ನನ್ನ ಮೇಲೆ ಅಟ್ಯಾಕ್ ಮಾಡಿ ನಾನು ಸುಮ್ಮನೆ ಕೂರ್ತೀನಿ ಅಂತ ನೀನ್ ಯಾವ ರೀತಿ ಅನ್ಕೊಂಡೆ? ನಿಜವಾಗ್ಲೂ ನಿನ್ನನ್ನು ನಾನು ಸಾಟರ್ಡೆ ನೈಟ್ ಮೇನ್ ಇವೆಂಟ್ ಗೆ ಬರೋದಿಕ್ಕೇನೆ ಬಿಡೋದಿಲ್ಲ, ಇವತ್ತೇ ನಾನು ನಿನ್ನ ಫೇಸ್ ಮಾಡ್ತೀನಿ ಅಂತ ಹೇಳ್ತಾರೆ. ಅಂಡ್ ಇವತ್ತು ಮೈನ್ ಇವೆಂಟ್ ಗೆ ಡಬ್ಲ್ಯೂ ಅವರು ಗಂತರ್ ಆಗಿ ಕೋಡಿ ರೋಡ್ಸ್ ಅವರ ಸಿಂಗಲ್ಸ್ ಮ್ಯಾಚ್ ನ ಕೂಡ ಅಫಿಷಿಯಲ್ ಆಗಿ ಅನೌನ್ಸ್ ಮಾಡ್ತಾರೆ. ಓವರ್ ಆಲ್ ಸ್ಮ್ಯಾಕ್ ಡೌನ್ ನ ಓಪನಿಂಗ್ ನನಗಂತೂ ಸಿಕ್ಕಾಪಟ್ಟೆ ಇಷ್ಟ ಆಯ್ತು. ಅಂಡ್ ಈ ಒಂದು ಓಪನಿಂಗ್ ಇಂದನೇ ನಾಳೆಯ ಸಾಟರ್ಡೆ ನೈಟ್ ಮೇನ್ ಇವೆಂಟ್ ಗೆ ಇನ್ನೂ ಕೂಡ ಹೈಪ್ ಬಂತು. ಇದಾದ್ಮೇಲೆ ನಮಗೆ ಫಿನ್ ಬ್ಯಾಲರ್ ಆಗಿ ಟಲ್ಲಾ ಟೊಂಗಾ ಅವರ ನಡುವೆ ಒಂದು ಸಿಂಗಲ್ಸ್ ಮ್ಯಾಚ್ ನೋಡೋದಕ್ಕೆ ಸಿಗುತ್ತೆ. ಇನ್ನ ಈ ಒಂದು ಮ್ಯಾಚ್ ಕಡೆ ಬರೋದಾದ್ರೆ ಮ್ಯಾಚ್ ಡೀಸೆಂಟ್ ಆಗಿತ್ತು ಅಂತಾನೆ ಹೇಳ್ಬೇಕು. ಡಬ್ಲ್ಯೂ ಅವರು ಫಿನ್ ಬ್ಯಾಲರ್ ಅವ್ರನ್ನ ಟಾಮಾ ಟೊಂಗಾ ಹಾಗೆ ಟಲ್ಲಾ ಟೊಂಗಾ ಅವರ ಜೊತೆ ಫ್ಯೂಡ್ ಗೆ ಇಳಿಸಿದ್ದಾರೆ. ಬಟ್ ಒಂದು ಒಳ್ಳೆ ವಿಚಾರ ಏನಪ್ಪಾ ಅಂದ್ರೆ, ಈ ಒಂದು ಫ್ಯೂಡ್ ಅಲ್ಲಿ ನಮ್ಮ ಫಿನ್ ಬ್ಯಾಲರ್ ಅವರು ವಿನ್ ಆಗ್ತಾ ಇದ್ದಾರೆ. ಅಂಡ್ ಅದೇ ರೀತಿ ಈ ಒಂದು ಮ್ಯಾಚ್ ಅಲ್ಲಿ ನಮಗೆ ಟಾಮಾ ಟೊಂಗಾ ಅವರ ಇಂಟರ್ಫರೆನ್ಸ್ ಕೂಡ ನೋಡೋದಕ್ಕೆ ಸಿಗುತ್ತೆ. ಬಟ್ ನಮ್ಮ ಟಾಮಾ ಟೊಂಗಾ ಅವರಿಗೆ ರಿಂಗ್ ಸೈಡ್ ಅಲ್ಲೇ ಒಂದು ಸ್ವಿಂಗ್ ಪ್ಲೇನ ಕನೆಕ್ಟ್ ಮಾಡಿ ರಿಂಗ್ ಮೇಲ್ಗಡೆ ಬಂದು ನಮ್ಮ ಟಲ್ಲಾ ಟೊಂಗಾ ಅವರಿಗೆ ಎರಡೆರಡು ಕೋಡಿ ಗ್ರಾಸ್ ನ ಕನೆಕ್ಟ್ ಮಾಡಿ ಟಲ್ಲಾ ಟೊಂಗಾ ಅವ್ರನ್ನ ಪಿನ್ ಮಾಡೋದ್ರ ಮುಖಾಂತರ ಈ ಒಂದು ಮ್ಯಾಚ್ ಅಲ್ಲಿ ನಮ್ಮ ಫಿನ್ ಬ್ಯಾಲರ್ ಅವರು ವಿನ್ ಆಗಿದ್ದಾರೆ. ಇದಾದ್ಮೇಲೆ ನಮಗೆ ಆಡಮ್ ಪಿಯರ್ಸ್ ಅವರ ಒಂದು ವಿಡಿಯೋ ಪ್ಯಾಕೇಜ್ ನೋಡೋದಕ್ಕೆ ಸಿಗುತ್ತೆ. ಅಂಡ್ ಅದರಲ್ಲಿ ಅವರು ಅಫಿಷಿಯಲ್ ಆಗಿ ಅನೌನ್ಸ್ ಮಾಡ್ತಾರೆ, ರಿಯಾ ರಿಪ್ಲಿ ಅವರಿಗೆ ಇಂಜುರಿ ಆಗಿತ್ತಲ್ಲ, ಆ ಒಂದು ಇಂಜುರಿ ಇಷ್ಟೊತ್ತಿಗಾಲೇ ರಿಕವರಿ ಆಗ್ಬೇಕಾಗಿತ್ತು, ಬಟ್ ಇನ್ನೂ ಕೂಡ ಅದು ರಿಕವರಿ ಆಗಿಲ್ಲ. ಅಂಡ್ ಇದರಿಂದ ರಿಯಾ ರಿಪ್ಲಿ ಅವರು ಸಮ್ಮರ್ ಸ್ಲಾಮ್ ಅಲ್ಲಿ ಕಂಪೀಟ್ ಮಾಡೋದಕ್ಕೆ ಆಗೋದಿಲ್ಲ. ಅಂಡ್ ಸಮ್ಮರ್ ಸ್ಲಾಮ್ ಮುಗಿದ ಕೂಡಲೇ ಪ್ರಾಬಬ್ಲಿ ಅವರ ರಿಟರ್ನ್ ಕೂಡ ನೋಡೋದಕ್ಕೆ ಸಿಗಬಹುದು. ಅವರು ಕೂಡ ಸಿಕ್ಕಾಪಟ್ಟೆ ಟ್ರೈ ಮಾಡ್ತಾ ಇದ್ದಾರೆ ರಿಕವರಿ ಆಗೋದಕ್ಕೆ, ಬಟ್ ಅದು ಅವ್ರ ಕೈಯಲ್ಲಿ ಆಗ್ತಾ ಇಲ್ಲ. ಅಂಡ್ ಅದರಿಂದನೇ ನಾವು ಈಗ ಹೊಸ ವಿಮೆನ್ಸ್ ಚಾಂಪಿಯನ್ ನ ಕ್ರೌನ್ ಮಾಡ್ತಾ ಇದೀವಿ. ಇದು ಬರೀ ಇಂಟರ್ಮ್ ಚಾಂಪಿಯನ್ ಆಗಿರುತ್ತೆ. ಸಮ್ಮರ್ ಸ್ಲಾಮ್ ಅಲ್ಲಿ ಒಂದು ಫ್ಯಾಟಲ್ 5-ವೇ ಲ್ಯಾಡರ್ ಮ್ಯಾಚ್ ನೋಡೋದಕ್ಕೆ ಸಿಗುತ್ತೆ. ಆ ಒಂದು ಲ್ಯಾಡರ್ ಮ್ಯಾಚ್ ಅಲ್ಲಿ ಗೆದ್ದವರು ಹೊಸ ಡಬ್ಲ್ಯೂ ವಿಮೆನ್ಸ್ ಚಾಂಪಿಯನ್ ಆಗ್ತಾರೆ. ಬಟ್ ರಿಯಾ ರಿಪ್ಲಿ ಅವರು ರಿಟರ್ನ್ ಆದಾಗ ರಿಯಾ ರಿಪ್ಲಿ ಹಾಗೆ ಆ
ಆ ಚಾಂಪಿಯನ್ ನಡುವೆ ಮ್ಯಾಚ್ ಆಗುತ್ತೆ ಅಂಡ್ ಅದರಲ್ಲಿ ಗೆದ್ದವರು ಯಾರು ರಿಯಲ್ ವಿಮೆನ್ಸ್ ಚಾಂಪಿಯನ್ ಅಂತ ಗೊತ್ತಾಗುತ್ತೆ ಅಂತ ಹೇಳಿ ಡಬ್ಲ್ಯೂ ಅವರು ಅಫಿಷಿಯಲ್ ಆಗಿ ಅನೌನ್ಸ್ ಮಾಡ್ತಾರೆ. ನಿಜವಾಗ್ಲೂ ಇಲ್ಲಿ ಅವರ ಟ್ರಿಕ್ ನೋಡಿ, ರಿಯಾ ರಿಪ್ಲಿ ಅವರ ಕೈಯಿಂದ ಚಾಂಪಿಯನ್ಶಿಪ್ ನ ವೆಕೇಟ್ ಮಾಡಿಸ್ಲಿಲ್ಲ, ಬದಲಿಗೆ ಹೊಸ ಚಾಂಪಿಯನ್ ನ ಅನೌನ್ಸ್ ಮಾಡ್ತಾರಂತೆ. ಅದಾದ್ಮೇಲೆ ರಿಯಾ ರಿಪ್ಲಿ ಅವರು ಬಂದಾಗ ಆ ಚಾಂಪಿಯನ್ ಹಾಗೆ ರಿಯಾ ರಿಪ್ಲಿ ಅವರ ನಡುವೆ ಮ್ಯಾಚ್ ಆಗುತ್ತಂತೆ. ನಿಜವಾಗ್ಲೂ ಇದ್ಯಾವ ತರ ಬುಕ್ಕಿಂಗು ನನಗಂತೂ ಅರ್ಥ ಆಗ್ಲಿಲ್ಲ. ಅಂಡ್ ರೀಸೆಂಟ್ ಆಗಿ ನಮ್ಮ ಸ್ಯಾಮಿ ಝೈನ್ ಅವರು ಇಂಟರ್ಕಾಂಟಿನೆಂಟಲ್ ಚಾಂಪಿಯನ್ಶಿಪ್ ನ ಇಟ್ಕೊಂಡು ಎರಡು ಇಂಟರ್ಕಾಂಟಿನೆಂಟಲ್ ಚಾಂಪಿಯನ್ಶಿಪ್ ನ ಗೆದ್ಕೊಂಡಿದ್ರು, ನಿಮ್ಮೆಲ್ಲರಿಗೂ ಕೂಡ ಗೊತ್ತಿರಬಹುದು. ಅದೇ ರೀತಿ ಸಿನಾರಿಯೋ ಈಗ ನಮಗೆ ನೋಡೋದಕ್ಕೆ ಸಿಗ್ತಾ ಇರುತ್ತೆ. ಅಂದ್ರೆ ರಿಯಾ ರಿಪ್ಲಿ ಅವರ ಕೈಯಲ್ಲೂ ಕೂಡ ಡಬ್ಲ್ಯೂ ವಿಮೆನ್ಸ್ ಚಾಂಪಿಯನ್ಶಿಪ್ ಇರುತ್ತೆ. ಈ ಕಡೆ ಸಮ್ಮರ್ ಸ್ಲಾಮ್ ಅಲ್ಲಿ ಲ್ಯಾಡರ್ ಮ್ಯಾಚ್ ಅಲ್ಲಿ ಯಾರು ಗೆಲ್ತಾರೋ ಅವ್ರಿಗೂ ಕೂಡ ಡಬ್ಲ್ಯೂ ಅವರು ಒಂದು ವಿಮೆನ್ಸ್ ಚಾಂಪಿಯನ್ಶಿಪ್ ನ ಕೊಡ್ತಾರೆ. ಅದಾದ್ಮೇಲೆ ರಿಯಾ ರಿಪ್ಲಿ ಅವರು ರಿಟರ್ನ್ ಆದಾಗ ಚಾಂಪಿಯನ್ ವರ್ಸಸ್ ಚಾಂಪಿಯನ್ ಮ್ಯಾಚ್ ಆಗುತ್ತೆ. ಅದರಲ್ಲಿ ಗೆದ್ದವರು ರಿಯಲ್ ಡಬ್ಲ್ಯೂ ವಿಮೆನ್ಸ್ ಚಾಂಪಿಯನ್ ಆಗ್ತಾರೆ. ಯಪ್ಪ, ಇಷ್ಟೆಲ್ಲ ಮಾಡೋದಕ್ಕಿಂತ ರಿಯಾ ರಿಪ್ಲಿ ಅವರ ಕೈಯಿಂದ ಚಾಂಪಿಯನ್ಶಿಪ್ ನ ತಗೊಂಡು ಅದಾದ್ಮೇಲೆ ಅವರು ಬಂದಾಗ ಅವ್ರಿಗೊಂದು ಅವಕಾಶ ಕೊಟ್ಟಿದ್ರೆ ಏನಾಗೋದು ಅಂತ ನನ್ನ ಪ್ರಶ್ನೆ. ಇದಾದ್ಮೇಲೆ ಬ್ಯಾಕ್ ಸ್ಟೇಜ್ ಅಲ್ಲಿ ನಮ್ಮ ಸಿಎಂ ಪಂಕ್ ಅವರು ಆಡಮ್ ಪಿಯರ್ಸ್ ಅವರ ಬಳಿ ಬಂದು ನಿಜವಾಗ್ಲೂ ನೀನ್ ಆ ಒಂದು ಡಿಸಿಷನ್ ನ ತಗೊಂಡ, ನಿಜವಾಗ್ಲೂ ಆ ಒಂದು ಸ್ಟಿಪ್ಯುಲೇಷನ್ ಈಗ ಸಾಟರ್ಡೆ ನೈಟ್ ಮೇನ್ ಇವೆಂಟ್ ಅಲ್ಲಿ ಇದೆಯಾ, ಅದು ನನಗೆ ನಿಜವಾಗ್ಲೂ ಇಷ್ಟ ಆಗ್ತಾ ಇಲ್ಲ ಅಂತ ಹೇಳ್ತಾರೆ. ಅಂಡ್ ಅದಕ್ಕೆ ನಮ್ಮ ಆಡಮ್ ಪಿಯರ್ಸ್ ಅವರು ನಿನ್ನಿಷ್ಟನ್ ಕಟ್ಕೊಂಡು ಇಲ್ಲಿ ಯಾರು ಕೂಡ ಬಂದಿಲ್ಲ, ನಾನು ಜನರಲ್ ಮ್ಯಾನೇಜರು ಅಂಡ್ ನನ್ನ ಡಿಸಿಷನ್ ಫೈನಲ್ ಅಂತ ಸಿಎಂ ಪಂಕ್ ಅವರಿಗೆ ಹೇಳ್ತಾರೆ. ಅದಾದ್ಮೇಲೆ ನಮ್ಮ ಸಿಎಂ ಪಂಕ್ ಅವರು ಓಕೆ ಅದನ್ನ ಬಿಟ್ಟು ಹಾಕಿದ್ರೆ ಇವತ್ತು ಮೈನ್ ಇವೆಂಟ್ ಅಲ್ಲಿ ಗಂತರ್ ಹಾಗೆ ಕೋಡಿ ರೋಡ್ಸ್ ಅವ್ರ ನಡುವೆ ಮ್ಯಾಚ್ ನು ಕೂಡ ಕನ್ಫರ್ಮ್ ಮಾಡಿದ್ಯಾ, ನಿನ್ಗೂ ಕೂಡ ಗೊತ್ತು ಆ ಒಂದು ಮ್ಯಾಚ್ ಅಲ್ಲಿ ಗಂತರ್ ಅವರು ಕೋಡಿ ರೋಡ್ಸ್ ಅವ್ರನ್ನ ಹರ್ಟ್ ಮಾಡ್ತಾರೆ ಅಂತ, ಇದನ್ನ ಯಾಕೆ ಕನ್ಫರ್ಮ್ ಮಾಡಿದೆ ಅಂತ ಹೇಳಿದಾಗ ನಮ್ಮ ಆಡಮ್ ಪಿಯರ್ಸ್ ಅವರು ಅದು ಕೋಡಿ ರೋಡ್ಸ್ ಅವರ ಕಾಲಾಗಿತ್ತು, ಅದಕ್ಕೋಸ್ಕರ ನಾನು ಕನ್ಫರ್ಮ್ ಮಾಡಿದೆ ಅಂತ ಹೇಳ್ತಾರೆ. ಅಂಡ್ ಆಗ ನಮ್ಮ ಸಿಎಂ ಪಂಕ್ ಅವರು ಓಕೆ ನಾನು ಕೋಡಿ ರೋಡ್ಸ್ ಅವರ ಜೊತೆನೆ ಮಾತಾಡ್ತೀನಿ ಅಂತ ಹೇಳ್ತಾರೆ. ಅವ್ರು ಹೇಳಿ ಈ ಕಡೆ ತಿರುಗಿದ ಕೂಡಲೇ ಅವರಿಗೆ ಡೇಮಿಯನ್ ಪ್ರೀಸ್ಟ್ ಅವರು ಸಿಗ್ತಾರೆ. ನಮ್ಮ ಡೇಮಿಯನ್ ಪ್ರೀಸ್ಟ್ ಅವರು ಸಿಎಂ ಪಂಕ್ ಅವರಿಗೆ ಲಾಸ್ಟ್ ಸ್ಮ್ಯಾಕ್ ಡೌನ್ ನಲ್ಲಿ ನನ್ನ ನೇಮ್ ನ ಮೆನ್ಷನ್ ಮಾಡಿದ್ಕೆ ಥ್ಯಾಂಕ್ಸ್ ಅಂತ ಹೇಳಿ, ಸಮ್ಮರ್ ಸ್ಲಾಮ್ ಆದ್ಮೇಲೆ ನೀನು ಚಾಂಪಿಯನ್ ಆಗಿರ್ತೀಯ ಅಂತ ನಾನು ಅನ್ಕೋತೀನಿ ಅಂಡ್ ಅದಾದ್ಮೇಲೆ ನಾನು ನಿನ್ ಮೇಲೆ ಬರ್ತೀನಿ ಅಂತ ಹೇಳ್ತಾರೆ. ಅಂಡ್ ಅದಕ್ಕೆ ನಮ್ಮ ಸಿಎಂ ಪಂಕ್ ಅವರು ನಾನು ಕೂಡ ಅನ್ಕೋತೀನಿ ನೀನು ಕೂಡ ಸಮ್ಮರ್ ಸ್ಲಾಮ್ ಆಗೋ ತನಕನೂ ಕೂಡ ಈ ಒಂದು ಚಾಂಪಿಯನ್ಶಿಪ್ ನ ಇಟ್ಕೊಂಡೇ ಇರ್ತೀಯ ಅಂತ, ಯಾಕಂದ್ರೆ ಸಮ್ಮರ್ ಸ್ಲಾಮ್ ಮುಗಿದ್ಮೇಲೆ ನಾನು ಹಾಗೆ ಕೋಡಿ ರೋಡ್ಸ್ ಅವರು ಟೀಮ್ ಅಪ್ ಆಗಿ ನಿನ್ನ ಈ ಒಂದು ಟ್ಯಾಗ್ ಟೀಮ್ ಚಾಂಪಿಯನ್ಶಿಪ್ ಮೇಲೆ ಬರ್ತೀನಿ ಅಂಡ್ ಆ ಒಂದು ಚಾಂಪಿಯನ್ಶಿಪ್ ನ ಗೆದ್ಕೋತೀನಿ. ಸಿಎಂ ಪಂಕ್ ಡಬಲ್ ಚಾಂಪಿಯನ್ ಕೇಳೋದಕ್ಕೆ ಚೆನ್ನಾಗಿದೆ ಅಂತ ಹೇಳಿ ಅಲ್ಲಿಂದ ಹೊರಟೋಗ್ತಾರೆ. ನಿಜವಾಗ್ಲೂ ನಮ್ಮ ಸಿಎಂ ಪಂಕ್ ಅವರು ಸ್ಕೆಚ್ ಹಾಕೊಂಡಿದ್ದಾರೆ ಈಗಲೇ, ಅವರು ಹಾಗೆ ಕೋಡಿ ರೋಡ್ಸ್ ಅವರು ಟೀಮ್ ಅಪ್ ಆಗಿ ಟ್ಯಾಗ್ ಟೀಮ್ ಚಾಂಪಿಯನ್ಶಿಪ್ ನು ಕೂಡ ಗೆಲ್ಬೇಕು ಅಂತ. ಇದಾದ್ಮೇಲೆ ನಮಗೆ ಜೆಸ್ಸಿ ಜೈನ್ ಹಾಗೆ ಸ್ಟಿಫನಿ ಸ್ಟಾರ್ಟನ್ ಅವರ ನಡುವೆ ಒಂದು ಕ್ವಾಲಿಫಿಕೇಶನ್ ಮ್ಯಾಚ್ ನೋಡೋದಕ್ಕೆ ಸಿಗುತ್ತೆ ಸಮ್ಮರ್ ಸ್ಲಾಮ್ ನ ಲ್ಯಾಡರ್ ಮ್ಯಾಚ್ ಗೆ. ಈ ಒಂದು ಮ್ಯಾಚ್ ಅಲ್ಲಿ ನಮ್ಮ ಸ್ಟಿಫನಿ ಸ್ಟಾರ್ಟನ್ ಅವರ ಎಂಟ್ರಿ ಆಗಿರುತ್ತೆ. ಸಡನ್ ಆಗಿ ಫ್ಯಾಟಲ್ ಇನ್ಫ್ಲೂಯೆನ್ಸ್ ಬಂದು ಸ್ಟಿಫನಿ ಸ್ಟಾರ್ಟನ್ ಅವರ ಮೇಲೆ ಅಟ್ಯಾಕ್ ಮಾಡೋದಕ್ಕೆ ಶುರು ಮಾಡಿಬಿಡ್ತಾರೆ. ಬ್ರೂಟಲ್ ಆಗಿ ಮ್ಯಾಚ್ ಪ್ರಾರಂಭ ಆಗೋದಕ್ಕಿಂತ ಮುಂಚೆ ಅಟ್ಯಾಕ್ ಮಾಡಬೇಕಾದ್ರೆ ಸ್ಟಿಫನಿ ಸ್ಟಾರ್ಟನ್ ಅವರನ್ನ ಕಾಪಾಡೋದಕ್ಕೆ ಪೇಜ್ ಆಗಿ ಬ್ರಿಬೆಲ್ಲಾ ಅವರ ಎಂಟ್ರಿ ನೋಡೋದಕ್ಕೆ ಸಿಗುತ್ತೆ. ಪೇಜ್ ಆಗಿ ಬ್ರಿಬೆಲ್ಲಾ ಅವರು ಬಂದು ಅವರನ್ನ ಹೊಡ್ಕೊಂಡು ಕರ್ಕೊಂಡು ಹೋದ್ಮೇಲೆ ಈ ಒಂದು ಮ್ಯಾಚ್ ಜೆಸ್ಸಿ ಜೈನ್ ಆಗಿ ಸ್ಟಿಫನಿ ಸ್ಟಾರ್ಟನ್ ಅವರ ನಡುವೆ ಫೈನಲಿ ಪ್ರಾರಂಭ ಆಗುತ್ತೆ. ಡೀಸೆಂಟ್ ಮ್ಯಾಚ್ ಅಂತಾನೆ ಹೇಳ್ಬೇಕು. ಅಂಡ್ ಈ ಒಂದು ಮ್ಯಾಚ್ ಅಲ್ಲಿ ನಮ್ಮ ಸ್ಟಿಫನಿ ಸ್ಟಾರ್ಟನ್ ಅವರು ತನ್ನ ಪ್ರಿಟಿಯೆಸ್ಟ್ ಮೂನ್ ಸಾಲ್ಟ್ ನ ಕನೆಕ್ಟ್ ಮಾಡಿ ಜೆಸ್ಸಿ ಜೈನ್ ಅವರನ್ನ ಪಿನ್ ಮಾಡೋದ್ರ ಮುಖಾಂತರ ಈ ಒಂದು ಮ್ಯಾಚ್ ಅಲ್ಲಿ ವಿನ್ ಆಗಿದ್ದಾರೆ ಅಂಡ್ ಅವರು ಸಮ್ಮರ್ ಸ್ಲಾಮ್ ನ ಲ್ಯಾಡರ್ ಮ್ಯಾಚ್ ಗೆ ಕ್ವಾಲಿಫೈ ಆಗಿದ್ದಾರೆ. ಇದಾದ್ಮೇಲೆ ನಮಗೆ ಜೇಡ್ ಕಾರ್ಗಿಲ್ ಹಾಗೆ ನಾಯಾ ಜಾಕ್ಸ್ ಅವರ ನಡುವೆ ಕೂಡ ಇನ್ನೊಂದು ಕ್ವಾಲಿಫಿಕೇಶನ್ ಮ್ಯಾಚ್ ನೋಡೋದಕ್ಕೆ ಸಿಗುತ್ತೆ. ಇನ್ನ ಈ ಒಂದು ಮ್ಯಾಚ್ ಗಳೇ ಬರೋದಾದ್ರೆ ಮ್ಯಾಚ್ ಸಾಗ್ತಾ ಇರುತ್ತೆ. ಸಡನ್ ಆಗಿ ನಮ್ಮ ಶಾರ್ಟ್ ಫೇರ್ ಅವರು ಬಂದು ಜೇಡ್ ಕಾರ್ಗಿಲ್ ಅವರ ಮೇಲೆ ಅಟ್ಯಾಕ್ ಮಾಡಿಬಿಡ್ತಾರೆ ಅಂಡ್ ಡಿಸ್ಕ್ವಾಲಿಫಿಕೇಶನ್ ಮುಖಾಂತರ ಈ ಒಂದು ಮ್ಯಾಚ್ ಅಲ್ಲಿ ಜೇಡ್ ಕಾರ್ಗಿಲ್ ಅವರು ವಿನ್ ಆಗಿ ಅವರು ಕೂಡ ಸಮ್ಮರ್ ಸ್ಲಾಮ್ ನ ಆ ಒಂದು ಮ್ಯಾಚ್ ಗೆ ಕ್ವಾಲಿಫೈ ಆಗ್ತಾರೆ. ಇದಾದ್ಮೇಲೆ ಒಂದು ಸ್ಟೀಲ್ ಚೇರ್ ನ ತಗೊಂಡು ಬಂದು ಜೇಡ್ ಕಾರ್ಗಿಲ್ ಅವರ ಕೈಗೂ ಕೂಡ ಲಾಕ್ ಮಾಡಿ ಅದೇ ರೀತಿ ಅಟ್ಯಾಕ್ ಮಾಡೋದಕ್ಕೆ ಹೋಗ್ತಾರೆ. ಬಟ್ ಆ ಸೈಡ್ ನಮ್ಮ ಮಿಚಿನ್ ಆಗಿ ಬಿಫ್ಯಾಬ್ ಅವರು ಜೇಡ್ ಕಾರ್ಗಿಲ್ ಅವ್ರನ್ನ ಎಳ್ಕೊಬಿಡ್ತಾರೆ ಅಂತಾನೆ ಹೇಳ್ಬೇಕು. ಬಟ್ ಇಲ್ಲಿ ನಾಯಾ ಜಾಕ್ಸ್ ಅವರಿಗೆ ಕೋಪ ಬರುತ್ತೆ. ಇವಳ ಕಾರಣದಿಂದ ನಾನು ಸೋತೆ ಅಂತ ಹೇಳಿ ನಾಯಾ ಜಾಕ್ಸ್ ಅವರು ಶಾರ್ಟ್ ಫೈರ್ ಅವರ ಮೇಲೆ ಅಟ್ಯಾಕ್ ಮಾಡಿ ಅಲ್ಲಿಂದ ಹೊರಟೋಗ್ತಾರೆ. ಅದಾದ್ಮೇಲೆ ನಮ್ಮ ಜೇಡ್ ಕಾರ್ಗಿಲ್ ಅವರು ಬಂದು ಮತ್ತೊಮ್ಮೆ ನಮ್ಮ ಶಾರ್ಟ್ ಫೈರ್ ಅವರ ಮೇಲೆ ಅಟ್ಯಾಕ್ ಮಾಡಿ ಒಂದು ಜೇಡ್ ಹೆಡ್ ನ ಕನೆಕ್ಟ್ ಮಾಡ್ತಾರೆ. ಅಂಡ್ ಇದಾದ್ಮೇಲೆ ಬ್ಯಾಕ್ ಸ್ಟೇಜ್ ಅಲ್ಲಿ ನಮ್ಮ ನಾಯಾ ಜಾಕ್ಸ್ ಅವರು ಹೋಗಿ ಆಡಮ್ ಪಿಯರ್ಸ್ ಅವರ ಬಳಿ ಕೇಳ್ತಾ ಇರ್ತಾರೆ, ನಿಜವಾಗ್ಲೂ ಇದೇನಾ ನೀನು ಬುಕ್ ಮಾಡಿದ್ದು, ಆ ಒಂದು ಮ್ಯಾಚ್ ಅಲ್ಲಿ ನಾನು ಡಿಸ್ಕ್ವಾಲಿಫಿಕೇಶನ್ ಇಂದ ಸೋತೋದೆ, ಇದು ನ್ಯಾಯನ ಅಂತ ಕೇಳಿದಾಗ ನಮ್ಮ ಆಡಮ್ ಪಿಯರ್ಸ್ ಅವರು ಓಕೆ ಮುಂದಿನ ವಾರ ನಾನು ನಿನಗೆ ಮತ್ತೊಮ್ಮೆ ಆಪರ್ಚುನಿಟಿನ ಕೊಡ್ತಾ ಇದ್ದೀನಿ, ನಿನ್ನ ಹಾಗೆ ಶಾರ್ಟ್ ಫೈರ್ ಅವರ ಮ್ಯಾಚ್ ಆಗುತ್ತೆ, ಅದರಲ್ಲಿ ಗೆದ್ರೆ ನೀನು ಕೂಡ ಸಮ್ಮರ್ ಸ್ಲಾಮ್ ನ ಕ್ವಾಲಿಫಿಕೇಶನ್ ಮ್ಯಾಚ್ ಗೆ ಕ್ವಾಲಿಫೈ ಆಗಬಹುದು ಅಂತ ಅಫಿಷಿಯಲ್ ಆಗಿ ಅನೌನ್ಸ್ ಮಾಡ್ತಾರೆ. ಇದಾದ್ಮೇಲೆ ನಮಗೆ ಬ್ಯಾಕ್ ಸ್ಟೇಜ್ ಅಲ್ಲಿ ಗಂತರ್ ಅವರ ಇಂಟರ್ವ್ಯೂ ನೋಡೋದಕ್ಕೆ ಸಿಗುತ್ತೆ. ನಮ್ಮ ಗಂತರ್ ಅವರು ಹೇಳ್ತಾ ಇರ್ತಾರೆ, ಇವತ್ತು ಕೋಡಿ ರೋಡ್ಸ್ ಅವರು ಏನ್ ಮಾಡಿದ್ರು ಅದು ಟಿಪಿಕಲ್ ಗೋಲ್ಡನ್ ಬಾಯ್ ಮಾಡೋ ರೀತಿ ಇತ್ತು ಅಂಡ್ ಕೋಡಿ ರೋಡ್ಸ್ ನಿಜವಾಗ್ಲೂ ಕೂಡ ಅವನ ಎಮೋಷನ್ ಮೇಲೆ ಡಿಸಿಷನ್ ನ ತಗೋತಾನೆ. ಬಟ್ ನಾನು ಇವತ್ತು ಮೈನ್ ಇವೆಂಟ್ ಅಲ್ಲಿ ಅವನ ಕತೆನ ಮುಗಿಸೋದ್ರ ಮುಖಾಂತರ ನಾನು ಅವನ ನಿಜಾನ ಎಲ್ಲರಿಂದ ಹೊರಗಡೆ ತರ್ತೀನಿ ಅಂಡ್ ನಾಳೆ ಸಾಟರ್ಡೆ ನೈಟ್ ಮೇನ್ ಇವೆಂಟ್ ಅಲ್ಲಿ ನಾನು ಸ್ಯಾಮಿ ಝೈನ್ ಅವರ ಬಗ್ಗೆ ಗಮನ ಕೊಡೋದಿಲ್ಲ, ಬದಲಿಗೆ ಒಬ್ನೇ ಹೋಗಿ ಸಿಎಂ ಪಂಕ್ ಆಗಿ ಕೋಡಿ ರೋಡ್ಸ್ ಅವ್ರನ್ನ ಸೋಲಿಸ್ತೀನಿ, ಸಮ್ಮರ್ ಸ್ಲಾಮ್ ಗೆ ಹೋಗ್ತೀನಿ ಅಂತ ಹೇಳಿ ಈ ಕಡೆ ತಿರುಗ್ತಾರೆ.
ಅಲ್ಲಿಗೆ ನಮ್ಮ ಕ್ಯಾಂಡಸ್ ಲಿರೆ ಹಾಗೆ ಜಾನಿ ಗ್ಯಾರ್ಗನೋ ಅವರು ಬರ್ತಾರೆ. ನಮ್ಮ ಕ್ಯಾಂಡಸ್ ಲಿರೆ ಅವರು ಹೇಳ್ತಾ ಇರ್ತಾರೆ, ನಿಜವಾಗ್ಲೂ ನೀನು ಏನಾದ್ರೂ ಸ್ಟುಪಿಡ್ ಆಗಿ ಮಾಡಿದ್ರೆ ಸ್ಯಾಮಿ ಝೈನ್ ಅವರ ಆಪರ್ಚುನಿಟಿ ಕೂಡ ಹೋಗುತ್ತೆ, ಆ ಒಂದು ಕೆಲಸನ ಮಾಡಬೇಡ ಅಂತ. ಅಂಡ್ ಅದಕ್ಕೆ ನಮ್ಮ ಗಂತರ್ ಅವರು ಇದರಿಂದ ನಿನಗೆ ನ್ಯೂಸ್ ಅಂತ ಕೇಳಿದಾಗ ಸ್ಯಾಮಿ ಝೈನ್ ನಮ್ಮ ಬಗ್ಗೆ ಚಿಂತೆ ಮಾಡ್ತಾನೆ, ಅದಕ್ಕೋಸ್ಕರ ನಾವು ಸ್ಯಾಮಿ ಝೈನ್ ಅವರಿಗೆ ಸಪೋರ್ಟ್ ಮಾಡ್ತಾ ಇದೀವಿ, ನೀವು ಕೂಡ ಆ ಒಂದು ಮ್ಯಾಚ್ ಅಲ್ಲಿ ಗೆಲ್ಲಬೇಕು, ಸಮ್ಮರ್ ಸ್ಲಾಮಿಗೆ ಹೋಗ್ಬೇಕು ಅಂತ ಹೇಳ್ತಾರೆ. ಅಂಡ್ ಹಾಗೆ ನಮ್ಮ ಗಂತರ್ ಅವರು ನೀನು ನನ್ನ ಬಿಸ್ನೆಸ್ ಬಗ್ಗೆ ತಲೆ ಹಾಕೋದಕ್ಕೆ ಬರಬೇಡ, ನಿನ್ನ ಬಿಸ್ನೆಸ್ನೇ ಸ್ವಲ್ಪ ನೋಡ್ಕೋ ಅಂಡ್ ಅದನ್ನ ನಾನು ಆರಾಮಾಗಿ ನೋಡ್ಕೋತೀನಿ ಅಂತ ಹೇಳಿ ಅಲ್ಲಿಂದ ಹೊರಟೋಗ್ತಾರೆ. ಈ ಒಂದು ಕ್ಯಾಂಡಸ್ ಲಿರೆ ಹಾಗೆ ಜಾನಿ ಗ್ಯಾರ್ಗನೋ ಅವರ ಸ್ಟೋರಿ ಲೈನ್ ನ ಡಬ್ಲ್ಯೂ ಅವರು ಅದ್ ಎಲ್ಲಿಗೆ ತಗೊಂಡು ಹೋಗ್ಬೇಕು ಅಂತ ಇದ್ದಾರೋ, ನಮ್ಮ ಜಾನಿ ಗ್ಯಾರ್ಗನೋ ಅವರು ಮಲಗಿರೋರು ಯಾವಾಗ ಇದಾಳ್ತಾರೋ ನಿಜವಾಗ್ಲೂ ಗೊತ್ತಾಗ್ತಾ ಇಲ್ಲ. ಇದಾದ್ಮೇಲೆ ನಮಗೆ ಫ್ರಾಕ್ಸಿಯಂ ಹಾಗೆ ವಾರ್ ರೈಡರ್ಸ್ ಅವರ ನಡುವೆ ಒಂದು ಟ್ಯಾಗ್ ಟೀಮ್ ಮ್ಯಾಚ್ ನೋಡೋದಕ್ಕೆ ಸಿಗುತ್ತೆ. ಸ್ಮ್ಯಾಕ್ ಡೌನ್ ನ ಫಿಲ್ಲರ್ ಮ್ಯಾಚ್ ಅಂತಾನೆ ಹೇಳಬೇಕು, ಡೀಸೆಂಟ್ ಆಗಿತ್ತು. ಅಂಡ್ ಈ ಒಂದು ಮ್ಯಾಚ್ ಅಲ್ಲಿ ನಮ್ಮ ವಾರ್ ರೈಡರ್ಸ್ ಅವರು ವಿನ್ ಆಗಿದ್ದಾರೆ. ಇದಾದ್ಮೇಲೆ ಬ್ಯಾಕ್ ಸ್ಟೇಜ್ ಅಲ್ಲಿ ನಮ್ಮ ಕೋಡಿ ರೋಡ್ಸ್ ಅವರು ತನ್ನ ಮ್ಯಾಚ್ ಗೆ ರೆಡಿ ಆಗ್ತಾ ಇರ್ತಾರೆ. ಅಂಡ್ ಅಲ್ಲಿಗೆ ನಮ್ಮ ಸಿಎಂ ಪಂಕ್ ಅವರು ಬಂದು ಈ ಎಲ್ಲಾ ವಿಚಾರಗಳ ಬಗ್ಗೆ ಮಾತಾಡ್ತಾರೆ, ನೀನ್ ಯಾಕೆ ಆ ಮ್ಯಾಚ್ ಗೆ ಒಪ್ಕೊಂಡೆ ಹಾಗೆ ಹೀಗೆ ಅಂತ. ಅಂಡ್ ಅದಕ್ಕೆ ನಮ್ಮ ಕೋಡಿ ರೋಡ್ಸ್ ಅವರು ನಿನಗೆಲ್ಲ ಅರ್ಥ ಆಗಿದೆ ಅಂತ ಅನ್ಕೋತೀನಿ, ಆದ್ರೂ ಕೂಡ ನೀನು ಅರ್ಥ ಆಗಿಲ್ದಿರೋರ ನೀತಿ ಆಕ್ಟ್ ಮಾಡ್ತಾ ಇದೀಯಾ, ಏನೇ ಆಗ್ಲಿ ಇವತ್ತು ನಾನು ಗಂತರ್ ಅವರ ಕತೆನ ಮುಗಿಸ್ತೀನಿ ಅಂತ ಹೇಳ್ತಾರೆ. ಅಂಡ್ ಅದಕ್ಕೆ ನಮ್ಮ ಸಿಎಂ ಪಂಕ್ ಅವರು ನಾನು ಕೂಡ ನಿನ್ನ ಮ್ಯಾಚ್ ನ ನೋಡ್ತಾ ಇರ್ತೀನಿ, ನಿನಗೇನಾದ್ರೂ ಹೆಲ್ಪ್ ಬೇಕಾದ್ರೆ ನಾನು ಅಲ್ಲಿಗೆ ಬರ್ತೀನಿ ಅಂತ ಹೇಳ್ತಾರೆ. ಅಂಡ್ ಅದಕ್ಕೆ ನಮ್ಮ ಕೋಡಿ ರೋಡ್ಸ್ ಅವರು ಓಕೆ ನೀನು ಮಾನಿಟರ್ನೇ ನೋಡ್ತಾ ಇರೋ, ನಾನು ಹೋಗಿ ಗಂತರ್ ಅವ್ರನ್ನ ನೋಡ್ಕೊಂಡು ಬರ್ತೀನಿ ಅಂಡ್ ನಾಳೆ ನಾನು ನಿನ್ನನ್ನು ಕೂಡ ನೋಡ್ಕೋತೀನಿ ಅಂಡ್ ಸಮ್ಮರ್ ಸ್ಲಾಮ್ ಅಲ್ಲಿ ನಾನು ನಿನ್ನನ್ನ ಮತ್ತೊಮ್ಮೆ ನೋಡ್ಕೋತೀನಿ ಅಂತ ಹೇಳಿ ಅಲ್ಲಿಂದ ಹೊರಟೋಗ್ತಾರೆ. ಇದಾದ್ಮೇಲೆ ನಮಗೆ ಶೋನ ಮೈನ್ ಇವೆಂಟ್ ನೋಡೋದಕ್ಕೆ ಸಿಗುತ್ತೆ. ಕೋಡಿ ರೋಡ್ಸ್ ಹಾಗೆ ಗಂತರ್ ಅವರ ನಡುವೆ ಸಿಂಗಲ್ಸ್ ಮ್ಯಾಚ್. ನಮ್ಮ ಗಂತರ್ ಅವರು ತನ್ನ ಎಂಟ್ರಿನ ಕೊಡ್ತಾ ಇರ್ತಾರೆ, ಸಡನ್ ಆಗಿ ಹಿಂದೆಯಿಂದ ನಮ್ಮ ಕೋಡಿ ರೋಡ್ಸ್ ಅವರು ಬಂದು ಗಂತರ್ ಅವರ ಮೇಲೆ ಅಟ್ಯಾಕ್ ಮಾಡೋದಕ್ಕೆ ಶುರು ಮಾಡ್ತಾರೆ. ಅಟ್ಯಾಕ್ ನ ಕಂಟಿನ್ಯೂ ಮಾಡ್ತಾ ಇರ್ತಾರೆ ಅಂಡ್ ಫೈನಲಿ ಒಂದು ಮ್ಯಾಚ್ ಕೂಡ ಪ್ರಾರಂಭ ಆಗುತ್ತೆ. ಅದ್ಭುತವಾದ ಮ್ಯಾಚ್ ಅಂತಾನೆ ಹೇಳ್ಬೇಕು, ಇಬ್ರು ಕಡೆಯಿಂದನೂ ಕೂಡ ಅದ್ಭುತವಾದ ಪರ್ಫಾರ್ಮೆನ್ಸ್ ನಮಗೆ ನೋಡೋದಕ್ಕೆ ಸಿಗುತ್ತೆ. ಒಂದ್ ಟೈಮ್ ಅಲ್ಲಿ ನಮ್ಮ ಗಂತರ್ ಅವರು ಕೋಡಿ ರೋಡ್ಸ್ ಅವ್ರನ್ನ ಹರ್ಟ್ ಮಾಡೋದಕ್ಕೆ ಅವರ ಕಾಲನ್ನ ಪೋಲ್ ಹತ್ರ ಹಾಕಿ ಓಡಿಸ್ತಾ ಇರ್ತಾರೆ. ಸಡನ್ ಆಗಿ ನಮಗೆ ಸಿಎಂ ಪಂಕ್ ಅವರ ಎಂಟ್ರಿ ನೋಡೋದಕ್ಕೆ ಸಿಗುತ್ತೆ. ಸಿಎಂ ಪಂಕ್ ಅವರು ಮೇಕ್ ಶೋರ್ ಮಾಡೋದಕ್ಕೆ ಬರ್ತಾರೆ ಗಂತರ್ ಅವರು ಈ ಒಂದು ಮ್ಯಾಚ್ ಅಲ್ಲಿ ಕೋಡಿ ರೋಡ್ಸ್ ಅವ್ರನ್ನ ಹರ್ಟ್ ಮಾಡದೇ ಇರಲಿ ಅಂತ. ಸಿಎಂ ಪಂಕ್ ಅವರು ಬರ್ತಾರೆ ಅಂಡ್ ಮ್ಯಾಚ್ ತಾನಾಗಿ ಕಂಟಿನ್ಯೂ ಕೂಡ ಆಗ್ತಾ ಇರುತ್ತೆ. ಸಡನ್ ಆಗಿ ನಮ್ಮ ಸ್ಯಾಮಿ ಝೈನ್ ಅವರು ಬಂದು ಸಿಎಂ ಪಂಕ್ ಅವರ ಮೇಲೆ ಅಟ್ಯಾಕ್ ಮಾಡೋದಕ್ಕೆ ಶುರು ಮಾಡಿಬಿಡ್ತಾರೆ. ಅಂಡ್ ನಮ್ಮ ಸ್ಯಾಮಿ ಝೈನ್ ಅವರು ಒಂದ್ ಟೈಮ್ ಅಲ್ಲಿ ಕೋಡಿ ರೋಡ್ಸ್ ಅವರ ಮೇಲೂ ಕೂಡ ಅಟ್ಯಾಕ್ ಮಾಡ್ತಾರೆ ಅಂಡ್ ಅದರಿಂದ ಈ ಒಂದು ಮ್ಯಾಚ್ ಡಿಸ್ಕ್ವಾಲಿಫಿಕೇಶನ್ ಇಂದ ಎಂಡ್ ಆಗುತ್ತೆ. ಈ ಎಲ್ಲಾ ಮ್ಯಾಚ್ ಮುಗಿದ ಮೇಲೆ ಇವರ ನಡುವೆ ನಮಗೆ ಒಂದು ಬ್ರಾಲ್ ನೋಡೋದಕ್ಕೆ ಸಿಗುತ್ತೆ. ಕೋಡಿ ರೋಡ್, ಸಿಎಂ ಪಂಕ್, ಗಂತರ್ ಆಗಿ ಸ್ಯಾಮಿ ಝೈನ್ ಅವರ ನಡುವೆ ಈ ಒಂದು ಬ್ರಾಲ್ ನ ತಪ್ಪಿಸೋದಕ್ಕೆ ಸೆಕ್ಯೂರಿಟಿ ಟೀಮ್ ಆಗಿರ್ಬೋದು, ಅಫಿಷಿಯಲ್ಸ್ ಗಳಾಗಿರ್ಬೋದು ಎಲ್ಲರೂ ಕೂಡ ಬರ್ತಾರೆ ಅಂಡ್ ಹಿಂಗೆ ಇವತ್ತಿನ ಸ್ಮ್ಯಾಕ್ ಡೌನ್ ನ ಎಂಡಿಂಗ್ ನಮಗೆ ನೋಡೋದಕ್ಕೆ ಸಿಗುತ್ತೆ. ನಿಜವಾಗ್ಲೂ ಈ ಒಂದು ಸ್ಟಿಪ್ಯುಲೇಷನ್ ಇದೆಯಲ್ಲ, ಅಂದ್ರೆ ನಮ್ಮ ಸ್ಯಾಮಿ ಝೈನ್ ಹಾಗೆ ಗಂತರ್ ಅವರು ಏನಾದ್ರು ಗೆದ್ರೆ ಇವರಿಬ್ರು ಸಮ್ಮರ್ ಸ್ಲಾಮ್ ಗೆ ಹೋಗ್ತಾರೆ ಅಂಡ್ ಸಮ್ಮರ್ ಸ್ಲಾಮ್ ನ ಸಿಂಗಲ್ಸ್ ಮ್ಯಾಚ್ ಫ್ಯಾಟಲ್ 4-ವೇ ಮ್ಯಾಚ್ ಆಗಿ ಚೇಂಜ್ ಆಗುತ್ತೆ ಅನ್ನೋ ಒಂದು ಸ್ಟಿಪ್ಯುಲೇಷನ್ ಇದೆಯಲ್ಲ, ಅದೊಂದ್ರಿಂದಾನೇ ನಿಜವಾಗ್ಲೂ ಈ ಒಂದು ಟ್ಯಾಗ್ ಟೀಮ್ ಮ್ಯಾಚ್ ಗೆ ನನ್ನ ಎಕ್ಸೈಟ್ಮೆಂಟ್ ಲೆವೆಲ್ ಎಲ್ಲೋ ಹೋಗಿದೆ. ಆ ಒಂದು ಸ್ಟಿಪ್ಯುಲೇಷನ್ ಇಲ್ಲ ಅಂದಿದ್ರೆ ಈ ಒಂದು ಟ್ಯಾಗ್ ಟೀಮ್ ಮ್ಯಾಚ್ ನ ಸುಮ್ಮನೆ ಮಾಡ್ತಾ ಇದಾರೆ, ಏನು ತಲೆ ಇಲ್ವಲ್ಲ ಬುಡ ಇಲ್ವಲ್ಲ ಅಂತ ಅನ್ನಿಸ್ತಾ ಇತ್ತು. ಬಟ್ ಆ ಒಂದು ಸ್ಟಿಪ್ಯುಲೇಷನ್ ನ ಆಡ್ ಮಾಡೋದ್ರ ಮುಖಾಂತರ ಡಬ್ಲ್ಯೂ ಅವರು ನಾಳೆಯ ಸ್ಯಾಟರ್ಡೆ ನೈಟ್ ಮೇನ್ ಇವೆಂಟ್ ನ ಡೋಂಟ್ ಮಿಸ್ ಶೋ ಆಗಿ ಕನ್ವರ್ಟ್ ಮಾಡಿದ್ದಾರೆ. ನನಗಂತೂ ಸಿಕ್ಕಾಪಟ್ಟೆ ಇಷ್ಟ ಆಯ್ತು. ಓವರ್ ಆಲ್ ಇವತ್ತಿನ ಸ್ಮ್ಯಾಕ್ ಡೌನ್ ಡೀಸೆಂಟ್ ಆಗಿತ್ತು ಅಂತಾನೆ ಹೇಳ್ಬೇಕು. ಕೆಲವೊಂದಷ್ಟು ಜಾಗದಲ್ಲಿ ಬೋರಿಂಗ್ ಆಯ್ತು, ಅದನ್ನ ಬಿಟ್ರೆ 2 ಗಂಟೆಯಲ್ಲಿ ಡಬ್ಲ್ಯೂ ಅವರು ಡೀಸೆಂಟ್ ಸ್ಮ್ಯಾಕ್ ಡೌನ್ ನ ಪುಲ್ ಮಾಡ್ತಾ ಇದ್ದಾರೆ ಅಂಡ್ ಅದಕ್ಕೋಸ್ಕರ ಈ ಒಂದು ಸ್ಮ್ಯಾಕ್ ಡೌನ್ ಗೆ ನಾನು 4 ಸ್ಟಾರ್ ನ ಕೊಡ್ತಾ ಇದ್ದೀನಿ. ನಿಮ್ಗೆ ಏನಿಸ್ತು ಇವತ್ತಿನ ಸ್ಮ್ಯಾಕ್ ಡೌನ್? ನಿಮ್ಮ ಅನಿಸಿಕೆನ ಕಮೆಂಟ್ ಮಾಡಿ ಅಂತ ಹೇಳ್ತಾ see you guys in my next video.